ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜಾಸ್ತಿ ಇರೋದು ಮೇಡಮ್ ಪಿಡಿಒ ಹಾಗೂ ಭ್ರಷ್ಟಾಚಾರ. ಎಲ್ಲರ ಹತ್ರ ಇವರು ಹಣ ಲಂಚವಾಗಿ ಸ್ವೀಕರಿಸಿದ್ದಾರೆ. ಲಂಚ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ಅವರು ನಿಮ್ಗೆ ಬೇಕಾದ್ರೆ ವಿಷಯ ತಿಳಿಸ್ತಾರೆ, ಅರ್ಜಿ ಮುಖಾಂತರ ಕೊಡ್ತಾರೆ ಮೇಡಮ್. ಏನು ಕೆಲಸ ಇದೆ ಬಂದಿಲ್ಲ. ನಾವೆಲ್ಲ ಬರ್ಬೇಕಾದ್ರೂ ಕಾರಣ ಇದೆ. ಈಗ ನಿಮಗೂ ಗೊತ್ತು, ನಮ್ಮ ಚಾಮರಾಜನಗರ ಜಿಲ್ಲೆ 57 ಭಾಗ ಕಾಡಿದೆ. ನಾವು ಜಮೀನಿಂದ ಮನೆಗೆ ಹೋಗ್ಬೇಕಾದ್ರೆ ಕಷ್ಟ. ಜಮೀನಲ್ಲಿ ದನ ಕಟ್ಟಕ್ಕಿದ್ರೆ ದನಗಳಿರಲಿ, ನಮ್ದೇ ಹುಲಿ ತಿನ್ಕತ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಈ ನಾಲಾಯಕ ಪಿಡಿಒ ಅಧಿಕಾರಿ ಹಾಗೂ ಇಲ್ಲಿರ್ತಕ್ಕಂಥ ಆಡಳಿತ ಮಟ್ಟರು ಕೂಡ ಈಗ ಅಷ್ಟೊಂದಿನ ಜನ ಹೇಳಿದ್ರು, ಒಬ್ಬ ಹೆಂಗಸ್ ಬಂದಿರು 80 ವರ್ಷದ ವೃದ್ಧೆ, ಅವ್ರಿಗೊಂದು ಬಾತ್ರೂಮ್ ಮಾಡ್ಕೊಡೋ ಯೋಗ್ಯತೆ ಇಲ್ಲ. ಇವತ್ತು ಒಬ್ಬ ಪಿಡಿಒ ಅಧಿಕಾರಿ ಆಗತಕ್ಕಂಥವ್ರು ಏನೇ ಒಂದು ಕೇಳಕ್ಕಿಲ್ಲ ಸವಲತ್ತನ್ನ ಇಂತಿಂತ ಅರ್ಜಿ ಬೇಕು ಅಂತ ಹೇಳ್ಬೇಕಾದ್ರೆ ಯಾರು ಕರ್ತವ್ಯ ಮೇಡಮ್? ಅವ್ರು ಕರೆಸಿ ಮೇಡಮ್. ರವಿಚಂದ್ರ ಅವ್ರು ಇದಾರೆ, ನಮ್ದು ಏನೇನು ಆಮಾಲಿದೆ ಕೊಡಿ, ನಾವು ಅವ್ರ ಕಡೆಯಿಂದ ಮಾಡಿಸ್ಬಿಡ್ತೀವಿ. ಒಂದ್ ವೇಳೆ ಏನ್ ಹೇಳ್ತಾರೆ ಗೊತ್ತಾ, ಸಾಕ್ಷಿ ಇತ್ತ. ಹಾಗಾದ್ರೆ ನಾವು ಪಂಚಾಯತಿಯವರು ಕರ್ಕೊಂಡು ನಮ್ಮ ಮನೆ ತಪ್ಪ ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ 4 ಜನ ಮುಂದೆ ನಿಲ್ಸ್ಕೊಂಡು ನೀವು ಸಾಕ್ಷಿಗಿರಿಯಪ್ಪ, ಅವ್ರು ದುಡ್ಡು ಕೇಳಿರ ಅಂತ ನಾವು ಸಾಕ್ಷಿ ಕೊಟ್ಟು ಸಂಬಂಧ ಕೊಡ್ಬೇಕಾ, ಇಲ್ಲ ಅವರು ಕರೆಕ್ಟ್ ಆಗಿ ನ್ಯಾಯ ಮಾಡ್ಬೇಕಾ? ಕಂದಾಯ ಕೇಳ್ತಾರೆ, ನಿಮ್ಮ ಆಸ್ತಿ ಏನಿದೆ 13,900 ಏನಿದೆ ಮೇಡಮ್. ಅದಕ್ಕೆ ಈಗ ಕೇಳಿ, ನಾಳೆ ನೀವು ಮೇಡಮ್ ನಾಳೆ ಹೋಗಿ ನೀವು ಅಲ್ಲಿ ತನಿಖೆ ಮಾಡೋದ್ಕಿಂತ ಈಗ 13,900 ರೂಪಾಯಿ ಕೇಳಿದಿರಲ್ಲ, ಅವ್ರದ್ದು ಎಷ್ಟು ಅಡಿ ಇದ್ದು ನಿಮ್ದು ಜಾಗ? 28 ಅಡಿಗ. 1 ಅಡಿಗ 1 ವರ್ಷಕ್ಕೆ 200 ರೂಪಾಯಿ. ಅದನ್ನೇ ಹೇಳಿ ಅಂತ ಹೇಳಿದ್ರು ಮೇಡಮ್, ಅದನ್ನೇ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಆನ್ ಸ್ಪಾಟ್ ಅಮಾನತ್ ಮಾಡ್ಬೇಕಂತ ನಾವು ಕೇಳ್ಬೇಕು. ಅದೇ ನಮ್ಮ ಉಲ್ಲೇಖ ಅಷ್ಟೇ. ನಮ್ಗೆ ನಮ್ಮ ಬೇಡಿಕೆ ಏನಿದೆ, ಇದೇ ನಮ್ಮ ಬೇಡಿಕೆ. ಅಕ್ರಮ ಮಾಡಿದ್ದಾರೆ, ಲಂಚ ತಿಂದಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಆಯ್ತಾ? ನಿಮ್ ಕಣ್ ಮುಂದೆ ಇದೆ. ನೀವು ಇವತ್ತು ತಗೊಂಡು ಹೋಗ್ತೀರಾ, ನನಗೆ ಗೊತ್ತು. ನಾಳಿದ್ದು ಸಿಎಂ ಫಂಕ್ಷನ್, ಸಾಟರ್ಡೆ ಬರುತ್ತೆ, ಸಂಡೇ ಬರುತ್ತೆ. ನೀವು ಫೈಲ್ ನೋಡದೆ ಮಂಡೆ. ಇದು ವಾಸ್ತವ. ಆಯ್ತಾ? ಇದು ವಾಸ್ತವ. ಆದ್ಮೇಲೆ ಮಂಡೆ ಆದ್ಮೇಲೆ ನೀವು ಬರ್ತೀರಾ ಪುನಃ. ಎಲ್ಲ ಆತ್ಮೀಯ ರೈತ ಬಂಧುಗಳೇ, ಏನಿವತ್ತು 18/11/2025 ಬೇರಂಬಾಡಿ ಗ್ರಾಮ ಪಂಚಾಯಿತಿ ಮುಂದೆ ಚಳವಳಿ ಹಮ್ಮಿಕೊಂಡಿದ್ದು, ಈಗಾಗಲೇ ಸುಮಾರು 2,000ಕ್ಕೂ ಹೆಚ್ಚು ಜನ ನೆರೆದಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಒಂದು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಭಾಳಷ್ಟು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒದಗಿಸುವಲ್ಲಿ ವಿಫಲವಾದಂಥ ಗ್ರಾಮ ಪಂಚಾಯಿತಿಯ ಒಂದು ನಿರ್ಲಕ್ಷ್ಯತನವನ್ನು ಖಂಡಿಸಿ ಇವತ್ತು ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ದಿನ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ನೋಡ್ತಾ ಇರ್ಬೋದು ನೀವು. ಇವರು ಗ್ರಾಮ ಪಂಚಾಯತಿಗೆ ಇವರು 1.5 ಲಕ್ಷ ಅಮೌಂಟ್ ಬಂದಿದ್ದಲ್ಲ, ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಇವರು ಹೋಗಿ ಕೇಳಿದಾಗ ನಿನಗೆ 25,000 ರೂಪಾಯಿ ಕೊಡ್ತೀವಿ, ಸುಮ್ಮನೆ ಹೊಂಟೋಗುವಂಥ ಪಿಡಿಒ ಅಧಿಕಾರಿಗಳಾದ ಶಾಂತಮಲ್ಲಪ್ಪ ಅವರು ಹೇಳಿಕೆ ನೀಡಿರುತ್ತಾರೆ. ಅದರ ಬಗ್ಗೆ ಇವರು ಮಾತನಾಡುತ್ತಿದ್ದಾರೆ. ಅನ್ಸ್ಪಿಟೆಡ್ ಆಗಿ ಈಗ ನನ್ನ ಹತ್ರ ಇಡಿಯೋ ಐತೆ, ಅದು ಅನ್ಸ್ಪಿಟೆಡ್ ಆಗಿರೋ ಡಿಲೀಟ್ ಆಗಿರ್ಬೋದು ಅಥವಾ ಇರ್ಬೋದು. ಆದರೆ ನನ್ನ ಲೆಕ್ಕಾಚಾರದಲ್ಲಿ ಈ ಪೇಪರ್ಲಿದೆ, ಈ ಮಾತಾಡಿರೋದು ಡೇಟು ಕೊಟ್ಟಿರೋದೆಲ್ಲ ಪ್ರತಿಯೊಂದು ಅವರೇ ಸೀಲು ಸೈನು ಅವರ ಕೈಯಾರ ಹಾಕೊಟ್ಟಿರೋಂಥದ್ದು ಇದು. ಮತ್ತು ಗುಂಡ್ಲುಪೇಟೆ ಅಂಗವಿಕಲರ ಮಂಜುಳಾ ಮೇಡಮ್ ಅವರು ಬಂದಿದ್ರು ಇಲ್ಲಿಗ. ಗುಂಡ್ಲುಪೇಟೆ ಜಾಗ್ರತೆ ಲೆಟ್ರಿಟು ಎಲ್ಲ ಐತೆ ನನ್ನ ಹತ್ರ. ಆಯಿತಾ? ಇದನ್ನೆಲ್ಲ ಸೇರಿಸಿದಾಗ ಸಪ್ರೇಟಾಗಿ ನನ್ನ ಕರೆಸಿ ನಿನಗೆ 25,000 ರೂಪಾಯಿ ಕೊಡ್ತೀನಿ ಸತೀಶ, ನಿನಗೆ 25,000 ಕೊಡ್ತೀನಿ ಅಂತ ಪಿಡಿಒ ಅವರೇ ಖುದ್ದಾಗಿ ಸೆಕ್ರೆಟರಿ ಅವರೇ ಹೇಳಿದ್ದು. ಫಸ್ಟ್ ಆಫ್ ಆಲ್ ಸೆಕ್ರೆಟರಿ ನನಗೆ ಹೇಳಿದ್ದು. ಇವಾಗ ಬಂದಿರಲ್ಲ ಅಂಗಳದಲ್ಲ ಆ ಸೆಕ್ರೆಟರಿ ಶಾಂತಮಲ್ಲಪ್ಪ ಅವರು ನಿಮಗೆ ಹೇಳಿಕೆ ಕೊಡಿ. ಎಷ್ಟು ದಿನ ಆಯ್ತು? 23/7/23 ಕೊಟ್ಟಿದ್ದಾರೆ. ಎಷ್ಟು ದಿನ ಆಯ್ತು? 2 ವರ್ಷ 4 ತಿಂಗಳ. ಆಗ ಒಂದು ನಿಮ್ಮ ಕಾನೂನು ಪ್ರಕಾರ ಎಷ್ಟು ದಿನಕ್ಕೆ ಕೊಡ್ಬೋದು, ಎಷ್ಟು ದಿನ ಮೀರಿದ್ಮೇಲೆ ಏನ್ ಪೆನಾಲ್ಟಿ ಇರುತ್ತೆ ಅದನ್ನೆಲ್ಲ ಕಟ್ಟಿಸ್ಕೊಡ್ಬೇಕು. ಈಗ ನಮ್ಗೆ ಅಲ್ಲದೆ ಇರೋದಾದ್ರೆ 5 ದಿನದೊಳಗಡೆ ಮುಂದೆ ಫಾರ್ವರ್ಡ್ ಮಾಡಬೇಕು. ಪುನಃ ಅದ್ರಲ್ಲಿ ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ 7 ವರ್ಕಿಂಗ್ ಡೇಸ್ ಅಲ್ಲಿ ಅದನ್ನ ಅವರಿಂದ ಏನಾದ್ರು ಫೀಸು ಜಾಸ್ತಿ ಇದ್ರೆ, BPL ಕಾರ್ಡ್ ಏನಾದ್ರು ಲಗತ್ತಿಸಿದ್ರೆ 7 ಡೇಸ್ ಒಳಗಡೆ ಅವರು ಇಷ್ಟಿಷ್ಟು ಫೀಸ್ ಆಗುತ್ತೆ ಅಂತ ಅದನ್ನ ತಿಳಿಸ್ಬೇಕು. ಇಲ್ಲ ಅದನ್ನ ಹೇಳಿದ್ರೆ ಅದ್ರ ಮಾಹಿತಿ ಇದ್ರೆ 30 ದಿನ ಅಂತ ಕಾಯಂಗಿಲ್ಲ, ರೆಡಿ ಇದ್ರೆ ತುರ್ತಾಗಿ ಕೊಟ್ರೆ ಎಲ್ಲ ರೀತಿನಲ್ಲೂ ಅನುಕೂಲ ಆಗುತ್ತೆ. ಯಾವ ಸಮಸ್ಯೆಯಿಂದ ಕೊಟ್ಟಿಲ್ಲ ಕೇಳಿ. 2 ವರ್ಷ 4 ತಿಂಗಳಿಂದ ಇದನ್ನ ಕೊಟ್ಟಿಲ್ಲ.
ಕೇಳಿ 23 ಯಾರಿದ್ರು ಶಾಲೆ ಮತ್ತೆ ಅವ್ರು ಲಂಚ ಬೇರೆ ಕೊಟ್ಟಿದ್ದಾರೆ ಮಾಡಿದವರು ಮಹೇಶ್ ನೀವಿದ್ರ ರವಿ ಇದ್ರ ನೀವಿದ್ರ ಯಾರು ತಗೊಂಡೋಗ ಟಪ್ಪಲ್ ಸಿದ್ದಪ್ಪ ಅವರೇನ ನಿಮ್ಗೆ ಪುನಃ ನಿಮ್ಮ ಹತ್ರ ಹೆಂಗ್ ಬಂದ್ರು ಸರ್ ಈ ಸ್ವತ್ತುಗಳನ್ನು ಮಾಡಿ ಈ ಸ್ವತ್ತು ಕಾಪಿ ಇದರಲ್ಲಿ ಅಟ್ಯಾಚ್ ಮಾಡ್ಬಿಟ್ಟೆ ಕೊಟ್ಟಿದ್ದಾರೆ ಸರ್ ಈ 3 ಈ ಸ್ವತ್ತು ಇಲ್ಲೇ ಇದೆ ಸರ್ ಅದನ್ನೇ ಪುನಃ ಅವ್ರು ಕೇಳಿದ್ದಾರೆ ಅವರು 911 ಎರಡು ಮೂರು ಸೆಟ್ಗಳದ್ದು ಈ ಸ್ವತ್ತುಗಳನ್ನ ಕೊಟ್ಟಿದ್ದಾರೆ ಅವರು ಇವರೇ ಲಗತ್ತಿಸ್ಬಿಟ್ಟು ಕೊಟ್ಟಿದ್ದಾರೆ ನಾವು ಇದನ್ನೆಲ್ಲ ಕೇಳ್ತಾ ಇರೋದು ನಮ್ಮ ಹೆಸರಿಗೆ ಮಾಡ್ಕೊಳಕ ನಾವು ಮೊದ್ಲಿಂದ ಅರ್ಜಿ ಕೊಟ್ಟಿದ್ವಲ್ಲ ಬಂಗಾರ ನಾಯ್ಕಂದು ಪುನಃ ಎಲ್ಲಾರು ಈ ಸ್ವತ್ತು ಆಗಿರೋ ನಂಬರ್ನ ಕೋರಿರುತ್ತೇನೆ ಅಂತ ಇರೋದು ಈ ಸ್ವತ್ತಲ್ಲ ಮಾಹಿತಿ ಹಾಕಿ ಕೊಡಿ ನಾವ್ ಯಾರ್ಯಾರನ್ನ ಕರ್ಕೊಂಡ್ಬಂದು ಸೈನ್ ಮಾಡ್ಸಿ ಅವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಇತ್ತು. ಆ ಹುಡುಗ ಬೆಳಗ್ಗೆಯಿಂದ ಬಂದು ಸರ್ ಡ್ರಿಂಕ್ಸ್ ಮಾಡಿ 4-5 ಬಾರಿ ನಮ್ಮ ಪಂಚಾಯತಿ ಒಳಗಡೆ ಬಂದು ತೀರಾ ಅವೆಚ್ಚವಾಗಿ ಗಲಾಟೆ ಮಾಡಿದ್ರು ಸರ್. ಗಲಾಟೆ ಮಾಡಿದಾಗ ನಾವು 4-5 ಬಾರಿ ಕಳಿಸ್ತಾರೆ. ಅದಾದ್ಮೇಲೆ ಸರ್ ಸಾಮಾನ್ಯ ಸಭೆ ನಡೆದು ಮಧ್ಯಾಹ್ನ ಸರ್ ಟೀ ಟೈಮಲ್ಲಿ ನಾನು ನನ್ನ ಫೋನ್ ಬಂದು ಹೊರಗಡೆ ಮಾತಾಡ್ತಿದ್ದಾಗ ಬಂದು ಅವರು ಸಿಕ್ಕಾಪಟ್ಟ ಸ್ವಲ್ಪ ಕುಡಿದ ನಶೆಯಲ್ಲಿ ಸರ್ ನನ್ನ ವೈಯಕ್ತಿಕವಾಗಿ ನಮಗೆ ಅವೆಚ್ಚ ಶಬ್ದದಿಂದ ನಿಂದಿಸ್ತೀವಿ ಸರ್. ನೀನು ಆತರ ನಿಲ್ಸಕ್ ನಿಮ್ಗೆ ಅಧಿಕಾರ ಯಾಕೆ ನಿಲ್ಲಿಸ್ತೀವಿ ಅಂದ್ಬಿಟ್ಟು ಅವ್ರನ್ನ ಹೋದಾಗ ಸರ್ ಅವರು ನನ್ನ ತಿಳಿದ್ರು. ನಾನು ಕೇಳಿ ಸರ್ ಅವತ್ತು ಆದ ಘಟನೆ ಏನಿದೆ ಸೇಮ್ ಇದೇ ತರ ನಾನು ಎಲ್ಲರಿಗೂ ಸರ್ ಅವರು ಕೇಳಿಲ್ಲ ಜಗಳ ಮಾಡೋದು ನಾನು ಅವ್ರಿಗೆ ಮನವಿ ಮಾಡೋದು ಸುಮಾರು ಸತಿ ಆಯ್ತು ನಿಂದೇನಿದ್ದೆ ನೋಡೋ ಅವ್ರು ತೀರಾ ಗಲಾಟೆ ಮಾಡಿ ಎಲ್ಲ ಆಯ್ತು ಒಂದ್ ನಿಮಿಷ ನೀವು ಅವ್ರಿಗೆ ಕಪ್ಪಲ್ ಕೊಡ್ದಿರಾರ ಒಬ್ಬನೇ ನಿಲ್ಲಾಗ ಗ್ರಾಮಸ್ಥರು ಅವ್ರ ಅವತ್ತಿ ಜಗಳವಾಗಲ್ಲ ಸಾರಿ ಕೇಳಿದ್ರೆ ಸುಮ್ನೆ ಎದಕ್ ಸಾರಿ ಕೇಳ್ಬಿಡ್ರಿ ನೀವು ಕುಡಿದಿದ್ದು ಗಲಾಟೆ ಮಾಡ್ತಾರ ರೇ ನಾಲ್ಕು ಪಟ್ಟಿನ ಬರ್ರಿ ನಿಮ್ ತಪ್ಪಿ ಆದ್ಮೇಲೆ ಅದಕ್ಕೆ ಸಾರಿ ಕೇಳ್ರಿ ನೀವು ಅವ್ನಿಗೆ ಸರ್ ಅವತ್ತು ಅವರು ನಿಮ್ಗೆ ಅವರು ಕ್ಯಾಮ್ರಾ ಮಾಡಿ ಕಡಿಲ್ಲ ನೀವ್ ಹಿಂದ್ಗಡೆ ಕೊಡ್ತೀನಿ ಮುಂದ್ಗಡೆ ಸರ್ ನಾನು ಇಸ್ಕೊಂಡಿಲ್ಲ ಅವರು ಓಪನ್ ಆಗಿ ಸಮಯದಲ್ಲಿ ನಾನು ನೋಡಿಲ್ಲ ಹಿಂದ್ಗಡೆ ಕೂತೀರಾ ಮುಂದ್ಗಡೆ ಕೂತೀರಾ ಅಂತಂದ್ರೆ ಎಲ್ಲಿ ಕೂತಿರೋ ಸರ್ ಹಂಗಲ್ಲ ಸರ್ ನಾನು ಹೇಳ್ತಿದ್ದೆ ಸರ್ ನಾನು ನೋಡಿಲ್ಲ ಸರ್ ನಾನು ನೋಡಿಲ್ಲ ಹಿಂದಿಗೆ ಕೊಟ್ರೆ ಗೊತ್ತಾಗುತ್ತೆ ನಾವು ಪಕ್ಕದಲ್ಲಿದ್ರೆ ಈಗ ಇಷ್ಟು ಜನ ಮತ್ತೆ ಅವ್ರು ಹೇಳ್ತಾ ಇದಾರೆ ಸರ್ ನಾನು ನೋಡಿಲ್ಲ ಸರ್ ಪ್ರಾಮಾಣಿಕವಾಗಿ ನಾನು ನೋಡಿಲ್ಲ ಇಸ್ಕೊಂಡಿಲ್ಲ ಸರ್ ನಾನು ಈಗ 3 ಗೋಪಾಲಾಚಾರ್ಯರು ಕೊಟ್ಟಿದ್ದೀನಿ.